ಅರವಿಂದ್ ಬೆಲ್ಲದ್ ಸೇರಿ ಪ್ರತಿಭಟನಾಕಾರನ ವಶಕ್ಕೆ ಪಡೆದಿದ್ದಾರೆ. ಈಗ ಹುಬ್ಬಳ್ಳಿಯಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಎಲ್ಲ ಆಗಿದೆ. ಬಿಜೆಪಿ ಎರಡು ವಿಂಗ್ ಅನ್ನ ಮಾಡ್ಕೊಂಡಿತ್ತು ಇವತ್ತು. ಒಂದು ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ, ಇನ್ನೊಂದು ಕಡೆಗೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ. ಅಲ್ಲಿ ಅರವಿಂದ್ ಬೆಲ್ಲದ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸ್ಥಳೀಯವಾಗಿರುವಂಥ ಎಲ್ಲ ಶಾಸಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು, ಪ್ರತಿಭಟನೆಯನ್ನ ಮಾಡಿದ್ರು. ಪೊಲೀಸರ ನಡುವೆ ಒಂದಿಷ್ಟು ವಾಗ್ವಾದ ನಡೀತು, ತಳ್ಳಾಟ ನೂಕಾಟ, ಈ ಹೈಡ್ರಾಮಾ ಎಲ್ಲ ಆಗಿದೆ. ಫೈನಲಿ ಒಂದಿಷ್ಟು ಕಾರ್ಯಕರ್ತರನ್ನ ಪೊಲೀಸರು ಬಸ್ನಲ್ಲಿ ತುಂಬಿಸ್ಕೊಂಡು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಸುನಿಲ್ ಪಾಟೀಲ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಏನಾಯ್ತು ಪ್ರತಿಭಟನೆಯ ಸಂದರ್ಭದಲ್ಲಿ? ಅರುಣ್, ಒಂದು ಹಂತಕ್ಕೆ ಪ್ರತಿಭಟನೆ ಶಾಂತಿಯುತವಾಗಿ ನಡೀತಿತ್ತು. ಒಂದು ಮೊದಲಿಂದಲೂ ಪೊಲೀಸರ ಜೊತೆ ವಾಗ್ವಾದ ನಡೀತು. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಮುಖ್ಯ ಗೇಟ್ಗೆ ಪೊಲೀಸ್ ಬಸ್ ಅನ್ನು ನಿಲ್ಲಿಸಲಾಗಿತ್ತು ಭದ್ರತೆ ದೃಷ್ಟಿಯಿಂದ. ಅದನ್ನ ತೆಗೀರಿ ಅಂತ ಅಶೋಕ್ ಅವರು ಹೇಳಿದ್ರು, ಆದ್ರೂ ಕೂಡ ಪೊಲೀಸರು ತೆಗಿಲಿಲ್ಲ. ಹೀಗಾಗಿ ಎಲ್ಲ ಪ್ರತಿಭಟನೆ ಅಂದ್ರೆ ಅಶೋಕ್ ಅವರು ಮಾತನಾಡಿದ ಬಳಿಕ ಮುತ್ತಿಗೆ ಕರೆ ಕೊಟ್ಟರು. ಇದರಿಂದ ರೊಚ್ಚಿಗೆದ್ದಂತ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ ಅನ್ನ ಮುತ್ತಿಗೆ ಹಾಕಲು ಹೊರಟರು. ಈ ಸಮಯದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಒಂದು ದೊಡ್ಡ ಒಂದು ಮಾದರಿ ಚಕಮಕಿಯ ಜೊತೆಗೆ ತಳ್ಳಾಟವೇ ನಡೆದಿರುವಂತದ್ದು. ಈಗಾಗಲೇ ಒಂದು ಬಸ್ ನಲ್ಲಿ ಕಾರ್ಯಕರ್ತರನ್ನ ಕರೆದೊಯ್ದಿದ್ರು. ಅದರಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಈಗ ಸ್ಥಳದಲ್ಲಿಯೇ ಅಶೋಕ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಇರುವಂತದ್ದು. ಸೊ ಅವರು ಕೂಡ ಈಗ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತಿದ್ರು. ಅವರನ್ನ ತಡೆಯುವಂತ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಅರುಣ್, ಅಲ್ಲಿ ಅಶೋಕ್ ಅವರು ಏನೋ ಮಾತನಾಡ್ಕೊಂಡು ನಿಂತ್ಕೊಳ್ತಾ ಇದ್ರಿ, ಏನೋ ಸಮಜಾಯಿಸಿಯನ್ನ ಪೊಲೀಸರು ಕೂಡ ಕೊಡ್ತಾ ಇದ್ರಿ, ಏನ್ ನಡೀತಾ ಅಲ್ಲಿ? ಅರುಣ್, ಅಶೋಕ್ ಅವರದ ವಾದ ಇರೋದು ಇಷ್ಟೇ. ನಾವು ಈಗ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಅವರಿರುವಂತ FIR ಆಗಿರ್ಬೋದು, ಆ ಕೇಸಿನ ಬಗ್ಗೆ ಮಾಹಿತಿಯನ್ನ ಕೇಳ್ತೀವಿ, ದಯವಿಟ್ಟು ಆ ಅಧಿಕಾರಿಯನ್ನ ಭೇಟಿ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಪೊಲೀಸರ ಜೊತೆ ಮಾತುಕತೆಗೆ ನಿಂತಿರ್ಬೋದು. ಪೊಲೀಸರು ಕೂಡ ಅದನ್ನು ಒಪ್ಪಲು ತಯಾರಿಲ್ಲ. ಈಗ ಸಿಚುವೇಶನ್ ಕೂಡ ಬಹಳಷ್ಟು ಕಂಟ್ರೋಲ್ ತಪ್ಪಿರುವಂತದ್ದು. ಯಾವುದೇ ಕ್ಷಣದಲ್ಲಿ ಒಂದು ವೇಳೆ ಅವರನ್ನ ಠಾಣೆ ಒಳಗೆ ಬಿಟ್ರೆ ಪರಿಸ್ಥಿತಿ ಬೇರೆ ರೂಪಕ್ಕೆ ತಲುಪುತ್ತೆ. ಹೀಗಾಗಿ ಪೊಲೀಸರು ಅದನ್ನು ತಡೆದು ನಿಂತಿರುವಂತದ್ದು. ಅರುಣ್, ಈಗ ಬ್ಯಾರಿಕೇಡ್ ಅನ್ನ ತಳ್ಳಾಟ ಕೂಡ ನಡೀತಾ ಇದೆ. ಅಶೋಕ್ ಮತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಎಲ್ಲಿಯೂ ಕೂಡ ಕದಲ್ತಾ ಇಲ್ಲ, ಪೊಲೀಸರ ಮಾತಿಗೆ ಕೂಡ ಬಗ್ತಾ ಇಲ್ಲ. ಅವರ ಒಂದು ನಿರ್ಧಾರ ಏನಿರುವಂತದ್ದು ಠಾಣೆಗೆ ಮುತ್ತಾಕದು. ಅದು ಹೀಗಾಗಿ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿರುವಂತದ್ದು. ಅರುಣ್, ಓಕೆ ಸುನಿಲ್ ಪಾಟೀಲ್, ಹಂಗೆ ಸಂಪರ್ಕದಲ್ಲಿ